ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೆ ಇಡಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರೇಡ್ ಮಾಡೋದಕ್ಕೆ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಗೇಟ್ ಅನ್ನು ಲಾಕ್ ಮಾಡಿ ಅವರನ್ನು ಒಳಗೆ ಬಿಡದೆ ಸೆಕ್ಯೂರಿಟಿ ಸಿಬ್ಬಂದಿ ಅಡ್ಡಿಪಡಿಸಿದ್ದಾರೆ. 3 ಕಾರುಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿರುವಂಥದ್ದು. ಇಡಿ ಟೀಮ್ ಒಳಗಡೆ ಬಿಡೋದಿಲ್ಲ ಆ ಟೀಮನ್ನು ಅಂತ ಹೇಳಿ ಸೆಕ್ಯೂರಿಟಿ ಹೇಳಿದ್ದಾರೆ. ಸಾಹೇಬರು ಮನೆಯಲ್ಲಿಲ್ಲ, ಹಾಗಾಗಿ ಒಳಗಡೆ ಬಿಡೋದಿಲ್ಲ ಅನ್ನೋದು ಸೆಕ್ಯೂರಿಟಿಯ ವಾದ. ನಾವು ಹೇಗೆ ನಿಮ್ಮನ್ನು ಒಳಗಡೆ ಬಿಡೋದು, ನಮ್ಮ ಯಜಮಾನರು ಇಲ್ಲದೆ ಇರುವಾಗ ನಿಮ್ಮನ್ನು ಹೇಗೆ ಒಳಗಡೆ ಬಿಡಬೇಕು ನಾವು ಅಂತೇಳಿ ಸೆಕ್ಯೂರಿಟಿ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಜ್ಞಾನೇಂದ್ರ ಅವರ ಮನೆಯ ಗೇಟ್ ಮುಂದೆಯೇ ಇಡಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಸದ್ಯ ಜ್ಞಾನೇಂದ್ರ ಅವರು ಇಲ್ಲ, ದೆಹಲಿಯಲ್ಲಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಬಿಡೋದಕ್ಕಾಗಲ್ಲ ಅವರನ್ನು ಅಂತ ಹೇಳಿರುವಂಥದ್ದು. ನೀವೀಗ ಏನು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಅದು ನೇರ ದೃಶ್ಯಾವಳಿಗಳು. ಜ್ಞಾನೇಂದ್ರ ಅವರ ನಿವಾಸದ ಬಳಿ ಭದ್ರತಾ ಸಿಬ್ಬಂದಿ ಕಾಯ್ತಾ ಇರುವಂಥದ್ದು. ಇಡಿ ಅಧಿಕಾರಿಗಳ ಜೊತೆ ತೆರಳಿರುವಂತಹ ಭದ್ರತಾ ಸಿಬ್ಬಂದಿ ಹೊರಗಡೆಯಲ್ಲಿ ಕಾಯ್ತಾ ಇರುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. 3 ವಾಹನಗಳಲ್ಲಿ ಇಡಿ ಅಧಿಕಾರಿಗಳು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಅಂತೇಳಿ ಬಂದಿದ್ದಾರೆ ಇಡಿ ಅಧಿಕಾರಿಗಳು. ಆದರೆ ಜ್ಞಾನೇಂದ್ರ ಕುಮಾರ್ ಅವರು ಮನೆಯಲ್ಲಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರ ಸೆಕ್ಯೂರಿಟಿ ಏನಿದ್ದಾರೆ ಆ ಸಿಬ್ಬಂದಿ ಅವರ ಸೆಕ್ಯೂರಿಟಿ ಮನೆಗೆ ಬೀಗವನ್ನು ಹಾಕಿ, ಗೇಟ್ಗೆ ಬೀಗವನ್ನು ಹಾಕಿ ಅಧಿಕಾರಿಗಳು ಒಳಗೆ ಹೋಗೋದಕ್ಕೆ ಬಿಡದೆ ಅವರನ್ನು ಹೊರಗಡೆಯೇ ತಡೆದಿರುವಂಥದ್ದು. ನಿಮ್ಮನ್ನು ಒಳಗಡೆ ಬಿಡೋದಕ್ಕೆ ಆಗೋದಿಲ್ಲ, ನಮ್ಮ ಸಾಹೇಬರು ಮನೆಯಲ್ಲಿಲ್ಲ, ಅವರು ಬರುವವರೆಗೂ ನಾನು ನಿಮ್ಮನ್ನು ಒಳಗಡೆ ಬಿಡೋದಕ್ಕೆ ಹೇಗೆ ಸಾಧ್ಯ ಅಂತ ಇಡಿ ಅಧಿಕಾರಿಗಳಿಗೇನೆ ಮರುಪ್ರಶ್ನೆಯನ್ನು ಮಾಡಿದ್ದಾರೆ. ಅಲ್ಲಿ ಪೊಲೀಸು ಭದ್ರತೆಯಲ್ಲಿಯೇ ಅಧಿಕಾರಿಗಳು ಬಂದಿರುವಂಥದ್ದು. ಇಡಿಯ ಅಧಿಕಾರಿಗಳೇನಿದ್ದಾರೆ ಜ್ಞಾನೇಂದ್ರ ಕುಮಾರ್ ಅವರ ಮನೆಯ ಮೇಲೆ ರೇಡ್ ಮಾಡೋದಕ್ಕೆ ಅಂತೇಳಿ ಹೋಗಿರೋದು ಪೊಲೀಸರ ಭದ್ರತೆಯಲ್ಲಿಯೇ. ಆದರೆ ಅವರನ್ನು ಒಳಗೆ ಬಿಡೋದಕ್ಕೆ ಸೆಕ್ಯೂರಿಟಿ ಏನಿದ್ದಾರೆ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದ ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅವರುಗಳು ಸುತಾರಾಮ್ ಒಪ್ತಾ ಇಲ್ಲ, ಒಳಗಡೆ ಬಿಡ್ತಾನೂ ಇಲ್ಲ. ಗೇಟ್ಗೆ ಬೀಗ ಹಾಕಿಕೊಂಡು ಅವರು ಒಳಗಡೆ ಇರುವಂಥದ್ದು. ದಾಳಿ ಮಾಡಬೇಕು ಅಂತೇಳಿ ಹೋಗಿರುವಂತಹ ಅಧಿಕಾರಿಗಳೇನಿದ್ದಾರೆ ಅವರುಗಳು ಹೊರಗಡೆ ಇರುವಂಥದ್ದು. ದಾಳಿಗೆ ಅಂತ ಹೋದವರಿಗೆ ಈಗ ಮನೆಯ ಒಳಗಡೆನೇ ಪ್ರವೇಶ ಇಲ್ಲ. ಕಾರಣ ಏನು ಅಂದರೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು ಮನೆಯಲ್ಲಿಲ್ಲ, ಊರಲ್ಲೂ ಇಲ್ಲ, ದೆಹಲಿಯಲ್ಲಿದ್ದಾರೆ. ಅವರು ಅವರ ತಂದೆಗೆ ಅನಾರೋಗ್ಯ ಕಾರಣದಿಂದಾಗಿ ಅಲ್ಲಿಗೆ ಹೋಗಿದ್ದಾರೆ. ನಾನೇ ಖುದ್ದು ಅವರ ಜೊತೆಯಲ್ಲಿ ಮಾತನಾಡಿದ್ದೇನೆ ಅಂಥೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಆದರೆ ಇದರ ಬಗ್ಗೆ ಅವರೆಲ್ಲೂ ಕಾಣಿಸ್ಕೊಂಡಿಲ್ಲ ಇನ್ನೂವರೆಗೂ. ಸದ್ಯ ಅಧಿಕಾರಿಗಳು ಮಾತ್ರ ಲೈವ್ ದೃಶ್ಯಗಳನ್ನು ನೀವು ಈಗಲೂ ಕೂಡ ಗಮನಿಸ್ತಾ ಇದ್ದೀರಾ. ಗೇಟಿನ ಬೀಗವನ್ನು ತೆಗೆಸುವ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆದರೆ ಭದ್ರತಾ ಸಿಬ್ಬಂದಿ ಮಾತ್ರ ಅವರನ್ನು ಬಿಡ್ತಾ ಇಲ್ಲ ಒಳಗಡೆಗೆ. ಸದ್ಯ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮುಂದೆನೇ ಹೈಡ್ರಾಮಾ ನಡೀತಾ ಇದೆ. ಇಡಿ ಅಧಿಕಾರಿಗಳೇ ವಾಪಸ್ ಹೋಗ್ತಿದ್ದಾರೆ. ಯಾವಾಗ ಬರ್ತಾರೆ ನಿಮ್ಮ ಯಜಮಾನರು ಅನ್ನೋ ಮಾಹಿತಿಯನ್ನು ಅವ್ರ ಹತ್ರ ಪಡ್ಕೊಂಡು ವಾಪಸ್ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಇಡಿ ಅಧಿಕಾರಿಗಳು ದಾಳಿ ಮಾಡಬೇಕು ಅಂತ ಬಂದಿದ್ರು, ಆದರೆ ಅಲ್ಲಿ ದಾಳಿಗೆ ಆಸ್ಪದ ಇಲ್ಲದಂತಾಗಿದೆ ಸದ್ಯ. ಕಾರಣ ಏನು ಅಂದರೆ ಜ್ಞಾನೇಂದ್ರ ಕುಮಾರ್ ಅವರು ಮನೆಯಲ್ಲಿಲ್ಲದ ಕಾರಣ ಅವರ ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅವರು ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಅವರುಗಳು ಬೀಗವನ್ನು ಹಾಕಿದ್ದಾರೆ. ಗೇಟ್ಗೆ ಬೀಗ ಹಾಕಿ ನಿಮ್ಮನ್ನು ಒಳಗಡೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಭದ್ರತೆಯ ಜೊತೆಗೆ ಬಂದಿರುವಂತಹ ಇಡಿ ಅಧಿಕಾರಿಗಳು ಏನು ಮಾಡಬೇಕು ಅನ್ನುವ ಯೋಚನೆಯಲ್ಲಿದ್ದಾರೆ. ಸದ್ಯಕ್ಕಂತರೂ ಮಾಹಿತಿಯನ್ನು ಪಡ್ಕೊಂಡು ವಾಪಸ್ ಹೋಗಿದ್ದಾರೆ. 2 ಅಧಿಕಾರಿಗಳು ಏನು ಬಂದಿದ್ರು ಅವರು ವಾಪಸ್ ಹೋಗಿದ್ದಾರೆ. ಬಹುಶಃ ಅವರ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಹೋಗ್ತಾ ಇರ್ಬೋದು. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಸ್ಥಳದಿಂದಲೇ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮುಂದೆ ಈಗ ಹೈಡ್ರಾಮಾ ನಡೀತಾ ಇದೆ. ಇಡಿ ಅಧಿಕಾರಿಗಳು ರೇಡ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಆದರೆ ರೇಡ್ಗೆ ಅವಕಾಶ ಇಲ್ಲದಂತೆ ಮನೆಗೆ ಬೀಗ ಹಾಕಿ ತಡೆದಿರುವಂಥದ್ದು ಜ್ಞಾನೇಂದ್ರ ಕುಮಾರ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ. ಚಂದ್ರಶೇಖರ್. ಖಂಡಿತವಾಗಿಯೂ ನವೀನ್, ಏನೀಗಾಗಲೇ ಇಡಿ ಅಧಿಕಾರಿಗಳು KPSC ಪಶುವೈದ್ಯಾಧಿಕಾರಿ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಶಿವಶಂಕರಪ್ಪ ಸಾವ್ಕಾರ್ ಅವರ ಮನೆ ಮೇಲೆ ದಾಳಿ ಮಾಡಿದ್ರು, ದಾಳಿಯ ಬೆನ್ನಲ್ಲೇ ಏನು ಆಗಿನ IAS ಆಗಿರುವಂಥ ಜ್ಞಾನೇಂದ್ರ ಕುಮಾರ್ ಪರೀಕ್ಷಾ ಕೇಂದ್ರದ ಇನ್ಚಾರ್ಜ್ ಆಗಿರ್ತಾರೆ. ಸೊ ಆ ಇನ್ಚಾರ್ಜ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ ಕೂಡ ಇಡಿ ರೈಡ್ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಕಳೆದ ವಾರ ಇವರು ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನುವಂಥ ಸಾಕಷ್ಟು ಗುಮಾನಿಗಳು ಬಂದಿದ್ದು, ಈ ಕುರಿತಂತೆ
ಸದ್ಯಕ್ಕೆ ಗೃಹ ಸಚಿವರೇ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಅಂದರೆ ಈ ಒಂದು ಮನೆಯಲ್ಲಿ ಆ ಒಂದು ಜ್ಞಾನೇಂದ್ರ ಅನ್ನುವಂಥ IAS ಅಧಿಕಾರಿ ವಾಸ ಇರುವಂತಹದ್ದು ಗೃಹ ಸಚಿವರು ಹೇಳಿರುವಂತಹದ್ದು ಏನು ನಾನು ಕೂಡ ಮಾತನಾಡಿದ್ದೇನೆ, ತಂದೆಗೆ ಹುಷಾರಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಹೋಗಬೇಕಾದ್ರೆ ಒಂದು ಸುಮಾರು 28 kg ಅಷ್ಟು ಲಗ್ಗೇಜನ್ನು ಕೂಡ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತಹದ್ದು. ಇನ್ನು ಈ ಒಂದು ಮನೆಯ ಒಂದು ಸರ್ಚಿಗೆ ಬಂದಂಥ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಒಂದು ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ತಪ್ಪಾಗಲ್ಲ. ಏನು CRPF ಭದ್ರತೆಯೊಂದಿಗೆ ಬಂದಂತಹ ಇಡಿ ಅಧಿಕಾರಿಗಳಿಗೆ ಮನೆಯ ಗ್ರೌಂಡ್ ಫ್ಲೋರ್ನಲ್ಲಿ ಇರುವಂತಹ ಮನೆಗೆ ಬೀಗ ಹಾಕಿದ್ದಾರೆ. ಯಾರು ಜ್ಞಾನೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಯಾರು ಕೂಡ ಮನೆಯಲ್ಲಿ ವಾಸವಿಲ್ಲ, ಹಾಗಾಗಿ ನಾವು ಒಳಗಡೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿ ಏನು ಭದ್ರತೆಯೊಂದಿಗೆ ಬಂದರೂ ಕೂಡ ಇಡಿ ಅಧಿಕಾರಿಗಳನ್ನು ಒಳಗೆ ಬಿಡದೇ ತಡೆದಿರುವಂತಹದ್ದು. ಎರಡೂ ಗೇಟ್ಗಳಿಗೆ ಅಂದರೆ ಇಡಿ ಅಧಿಕಾರಿಗಳು ಯಾವಾಗ ಬರ್ತಾರೆ ಆವಾಗ 2 ಗೇಟ್ಗಳಿಗೆ ಬೀಗ ಹಾಕಿ ಒಳಗಡೆ ಹೋಗಿರುವಂತಹದ್ದು. ಇನ್ನು ಇದನ್ನು ಹೊರತುಪಡಿಸಿದ್ರೆ JC ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ACP ಇಬ್ಬರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿಯನ್ನು ಕೊಟ್ಟು ಈ ರೀತಿಯಾಗಿ ನಮಗೆ ಒಳಗಡೆ ಬಿಡ್ತಾ ಇಲ್ಲ, ಹೀಗಾಗಿ ನೀವು ಬನ್ನಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಮಾಹಿತಿಯನ್ನು ಕೊಟ್ಟ ನಂತರದಲ್ಲಿ JC ನಗರ ಇನ್ಸ್ಪೆಕ್ಟರ್ ಹಾಗೂ ACP ಇಬ್ಬರು ಕೂಡ ಬಂದು ಅವರ ಬಳಿ ಮಾತನಾಡುವಂಥ ಪ್ರಯತ್ನ ಕೂಡ ಮಾಡೋದಿಲ್ಲ. ಆದರೆ ಇಡಿ ಅಧಿಕಾರಿಗಳೇ ಮತ್ತೊಮ್ಮೆ ಬಂದು ಅವರಿಗೆ ಮಾತನಾಡಿಸುವಂಥ ಪ್ರಯತ್ನ ಪಟ್ಟು ಆ ಒಂದು ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾನೆ ಆ ಒಂದು ಸೆಕ್ಯೂರಿಟಿ ಗಾರ್ಡ್ಗೆ ಹೇಳುವಂಥ ಪ್ರಯತ್ನ ಪಡ್ತಾರೆ. ಅಂದರೆ ಯಾಕೆ ನೀವು ಗೇಟನ್ನು ಓಪನ್ ಮಾಡ್ತಾ ಇಲ್ಲ, ಗೇಟನ್ನು ಓಪನ್ ಮಾಡ್ತಿರೋ ಇಲ್ವೋ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಅವರು ಏಕಾಏಕಿ ಯಾವುದೇ ರೀತಿಯಾದಂತಹ ಒಂದು ಮಾತುಗಳನ್ನು ಹಾಡದೆ ನಾನು ಬಿಡೋದಿಲ್ಲ ಅನ್ನುವಂತಹದ್ದು ಅಥವಾ ನಾನು ಗೇಟ್ ಓಪನ್ ಮಾಡೋದಿಲ್ಲ ಅನ್ನುವಂತಹ ಉತ್ತರವನ್ನು ಕೊಡ್ತಾನೆ. ಆ ಉತ್ತರವನ್ನು ಕೊಟ್ಟ ನಂತರದಲ್ಲಿ ಆ ಇಡಿ ಅಧಿಕಾರಿಗಳು ಮತ್ತೆ ವಾಪಸ್ ಹೋಗಿರುವಂತಹದ್ದು. 3 ತಂಡಗಳು ಈಗಾಗಲೇ ಏನು ಈ ಒಂದು ಮನೆಯನ್ನ ಸರ್ಚ್ ಮಾಡಲಿಕ್ಕೆ ಬಂದಂತ ಇಡಿ ಅಧಿಕಾರಿಗಳು ಬೀದಿಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಉದ್ಭವ ಆಗಿರುವಂತಹದ್ದು. ಜೊತೆಗೆ ಲೋಕಲ್ ಪೊಲೀಸರು ಕೂಡ ಬಂದರೂ ಕೂಡ ಏನು ಯೂಸ್ ಇಲ್ಲ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ನವೀನ್, ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. CRPF ನ ಭದ್ರತೆಯೊಂದಿಗೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಯೂಸ್ ಇಲ್ಲ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾನೆ ಆತನನ್ನ ಏನು ಈ ಒಂದು ಅಧಿಕಾರಿಗಳು ಏನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನೇ ಹೇಳಿದ್ರು ಕೂಡ ಅವರು ನಮ್ಮ ಮಾಲೀಕರೇನಿದ್ದಾರೆ ಅವ್ರ ಹತ್ರ ಮಾತಾಡಿ ಆ ಒಂದು ಮಾತುಗಳನ್ನು ಹೇಳಿದ್ರೆ ಮಾತ್ರ ನಾವು ಒಳಗಡೆ ಬಿಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿ ಫೋನ್ ಮಾಡಿ ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಅದಾದ ನಂತರದಲ್ಲಿ ಯಾವುದೇ ರೀತಿಯಾದಂಥ ಉತ್ತರವನ್ನು ನೀಡದೆ ಯಾವಾಗ ಇಡಿ ಅಧಿಕಾರಿಗಳು ಇಲ್ಲಿ ಬರ್ತಾರೆ ಆವಾಗ ಮಾತ್ರ ಏನು ನಾನು ಗೇಟನ್ನು ಓಪನ್ ಮಾಡೋದಿಲ್ಲ, ನನಗೆ ನನ್ನ ಮಾಲೀಕರು ಹೇಳಿದ್ದಾರೆ ನಿಮ್ಗೆ ಯಾರನ್ನು ಕೂಡ ಒಳಗಡೆ ಬಿಡಬೇಡ ಅಂತ ಹೇಳಿ, ಹೀಗಾಗಿ ನಾವು ಒಳಗಡೆ ಬಿಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿ ಈಗ ಸದ್ಯಕ್ಕೆ ಆ ಒಂದು ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಇರುವಂತಹದ್ದು. ಈ ಒಂದು ಮನೆ ಏನಿದೆ ಈ ಒಂದು ಮನೆ 3 ಫ್ಲೋರ್ನ ಮನೆ ಆಗಿದೆ. ಈ ಒಂದು ಮನೆಯ C9 ಅನ್ನುವಂತಹ ಗ್ರೌಂಡ್ ಫ್ಲೋರ್ ಏನಿದೆ ಈ ಗ್ರೌಂಡ್ ಫ್ಲೋರ್ನಲ್ಲಿ ಜ್ಞಾನೇಂದ್ರ ಕುಮಾರ್ ವಾಸ ಇರ್ತಾನೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತಹದ್ದು. ಸದ್ಯಕ್ಕೆ ಈಗ ಅವರು ಮನೆಯಲ್ಲಿಲ್ಲ, ಹಾಗಾಗಿ ನಾವು ಯಾವುದೇ ರೀತಿಯಾದಂತಹ ಒಳಗಡೆ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನೆ ಕೂಡ ಗ್ರೌಂಡ್ ಫ್ಲೋರ್ನಲ್ಲಿ ಇರುವಂಥ ಮನೆ ಏನಿದೆ ಆ ಮನೆ ಲಾಕ್ ಆಗಿದೆ, ಆ ಮನೆ ಕೀ ನಮ್ಮ ಹತ್ರ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತಹದ್ದು. ಇನ್ನು ಲೋಕಲ್ ಪೊಲೀಸರು ಕೂಡ ಬಂದು ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಕೂಡ ಮಾಡಿಲ್ಲ. ಯಾಕೆಂತಂದ್ರೆ ಕಾನೂನಿನ ತೊಡಕು ಏನಾದರೂ ಆಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ACP ಬಂದು ಹೋದ್ರೆ ಇನ್ನು ಇನ್ಸ್ಪೆಕ್ಟರ್ ಸ್ಥಳದಲ್ಲೇ ಇರುವಂತಹದ್ದು. ನವೀನ್, ಚಂದ್ರು, ಇಡಿ ಅಧಿಕಾರಿಗಳಲ್ಲಿ ಏನು ಬಂದಿದ್ರು ಅವರುಗಳು ಸಿಬ್ಬಂದಿ ಹತ್ರ ಮಾತಾಡಿಕೊಂಡು ವಾಪಸ್ ಹೋದ್ರು. ವಾಪಸ್ ಎಲ್ಲಿಗೆ ಹೋದ್ರು? ಅವರ ಹಿರಿಯ ಅಧಿಕಾರಿಗಳನ್ನೇನಾದರೂ ಕರ್ಕೊಂಬರೋ ಪ್ಲಾನ್ ಇದೆಯಾ? ಅವರ ಮುಂದಿನ ನಡೆ ಏನು ಚಂದ್ರು? ಖಂಡಿತವಾಗಿಯೂ ಮಧು, ನಾನು ಅವ್ರನ್ನ ಕೂಡ ತೋರಿಸುವಂತ ಪ್ರಯತ್ನ ನವೀನ್ ಏನು ಅವ್ರನ್ನ ಕೂಡ ತೋರಿಸುವಂಥ ಪ್ರಯತ್ನ ಪಡ್ತೀನಿ. ಯಾಕೆ ಅಂತಂದರೆ ಇಡಿ ಅಧಿಕಾರಿಗಳು ಬಂದ ನಂತರದಲ್ಲಿ ಇಲ್ಲಿ ಏನು ಅವರು 3 ತಂಡಗಳಾಗಿ ಬರ್ತಾರೆ. 3 ತಂಡಗಳಲ್ಲಿ ಬಂದರೂ ಕೂಡ ಅವರು ಯಾವುದೇ ರೀತಿಯಾದಂಥ ರೆಸ್ಪಾನ್ಸನ್ನು ಕೊಡಲ್ಲ. ಆವಾಗ ಅವರು ಏನು ಇಲ್ಲೇ ಒಂದು ಮನೆಯ ಪಕ್ಕದಲ್ಲಿ ಇರುವಂಥ ಪಾರ್ಕ್ ಏನಿದೆ ಆ ಒಂದು ಪಾರ್ಕ್ನಲ್ಲಿ ವಾಸ ಇರ್ತಾರೆ. ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಪೊಲೀಸರ ಜೊತೆ ಒಂದು ಕಮ್ಯುನಿಕೇಷನನ್ನು ಮಾಡ್ತಾ ಇರುವಂತಹದ್ದು, ಅಕ್ಕಪಕ್ಕದ ಮನೆಯವರನ್ನ ಕೂಡ ಮಾತಾಡಿಸುವಂಥ ಪ್ರಯತ್ನ ಪಡ್ತಾ ಇರುವಂತಹದ್ದು ವಿತ್ ಪೊಲೀಸ್ ಸೆಕ್ಯೂರಿಟಿ, ಲೋಕಲ್ ಪೊಲೀಸ್ ಸೆಕ್ಯೂರಿಟಿ ಏನಿದ್ದಾರೆ ಆ ಒಂದು ಪೊಲೀಸ್ ಸೆಕ್ಯೂರಿಟಿಯ ಜೊತೆಯಲ್ಲಿ ಬಂದು ಅವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಅವರ ಬಗ್ಗೆ ಮಾಹಿತಿಯನ್ನು ಕೂಡ ಅವರಿಗೆ, ಅಂದ್ರೆ ನಾವು ಬಂದಿದ್ವಿ ಇಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತಹ ವಿಟ್ನೆಸ್ ಸಂಬಂಧಪಟ್ಟಂತೆ ಅವರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತಹದ್ದು. ಇನ್ನು ಈ ಏರಿಯಾ ಏನಿದೆ ಇದು ಕಂಪ್ಲೀಟ್ಲಿ PWD ಅವರಿಗೆ ಸೇರಿದಂತಹ ಜಾಗ ಆಗಿರುವಂತಹದ್ದು. ಇಲ್ಲಿ IAS ಅಧಿಕಾರಿಗಳಿಗೆ ಕ್ವಾರ್ಟರ್ಸ್ ಅಥವಾ ಸಚಿವರಿಗೆ ಈ ಒಂದು ಜಾಗವನ್ನ ಅಥವಾ ಇಲ್ಲಿರುವಂತಹ ಮನೆಗಳನ್ನ ಅಲರ್ಟ್ ಮಾಡುವಂತಹದ್ದು, ಕೆಲವೊಂದು ಮಾತ್ರ ಪ್ರೈವೇಟ್ ಮನೆಗಳಲ್ಲಿ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಅಕ್ಕಪಕ್ಕ ಇರುವಂತಹ ಅಧಿಕಾರಿಗಳೇನಾದರೂ ಇದ್ರೆ ಅವರಿಗೆ
ಮಾಹಿತಿಯನ್ನು ಕೊಟ್ಟರೆ ಎಲ್ಲೊಂದು ಕಡೆ ಅದು ಕೂಡ ಎವಿಡೆನ್ಸ್ ಆಗುತ್ತೆ. ಈ ರೀತಿಯಾಗಿ ಇವರು ನಾವು ಇಲ್ಲಿ ಬಂದರೆ ಈ ಪೊಲೀಸ್ ಸೆಕ್ಯೂರಿಟಿ ಬಂದ್ವಿ ಅಥವಾ CRPFನ ಜೊತೆಯಲ್ಲಿ ಕೂಡ ಬಂದ್ವಿ, ಆದರೆ ನಮ್ಗೆ ಯಾವುದೇ ರೀತಿಯಾದಂತಹ ಇಲ್ಲಿ ಒಳಗಡೆ ಆಕ್ಸೆಸ್ ಕೊಡ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಹೇಳಿ ಅದಾದ ನಂತರದಲ್ಲಿ ಆ ಒಂದು ಅಧಿಕಾರಿಗಳು ಈಗ ಮತ್ತೆ ಆ ಒಂದು ಮನೆ ಹತ್ರ ಹೋಗ್ತಾ ಇರೋದನ್ನು ನಾವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ಅವರು ಇನ್ಫಾರ್ಮ್ ಮಾಡಿದ್ದಾರೆ, ಈ ರೀತಿಯಾಗಿ ಆಗ್ತಾ ಇದೆ, ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಒಳಗಡೆ ಆಕ್ಸೆಸ್ ಸಿಗ್ತಾ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ನೋಡ್ತಾ ಇರ್ಬೋದು ಅಕ್ಕಪಕ್ಕದ ಎಲ್ಲ ಮನೆಯವರಿಗೂ ಕೂಡ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ನಾವು ಸರ್ಚ್ಗೆ ಬಂದಿದ್ವಿ, ಸರ್ಚ್ಗೆ ಬಂದರೂ ಕೂಡ ಈ ರೀತಿಯಾಗಿ ನಮಗೆ ಒಳಗಡೆ ಬಿಡ್ತಾ ಇಲ್ಲ, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಇಡಿ ಅಧಿಕಾರಿಗಳು ಜೊತೆಗೆ ನಾವು ಲೋಕಲ್ ಪೊಲೀಸರಿಗೂ ಕೂಡ ಕಾನೂನಿನ ಪ್ರಕಾರ ಇನ್ಫಾರ್ಮ್ ಅನ್ನ ಮಾಡಿದ್ದೇವೆ. ಜೊತೆಗೆ ನಮ್ಮ CRP ಅವರ ವಿತ್ ಸೆಕ್ಯೂರಿಟಿ ಬಂದಿದ್ದೇವೆ, ಆದರೂ ಕೂಡ ನಮಗೆ ಇಲ್ಲಿ ಒಳಗಡೆ ಆಕ್ಸೆಸ್ ಕೊಡ್ತಾ ಇಲ್ಲ. ಬೀಗವನ್ನ ಹಾಕಿ ಒಬ್ಬ ಪ್ರೈವೇಟ್ ಸೆಕ್ಯೂರಿಟಿ ನಮಗೆ ಏನು ಒಳಗಡೆ ಆಕ್ಸೆಸ್ ಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಿಮಗೂ ಕೂಡ ಈ ಮಾಹಿತಿಯನ್ನ ತಿಳಿಸ್ತಾ ಇದ್ದೇವೆ ಅನ್ನುವಂತಹ ಮಾತುಗಳನ್ನ ಸದ್ಯಕ್ಕೆ ಅಕ್ಕಪಕ್ಕದ ಮನೆಯವರಿಗೆ ತಿಳಿಸ್ತಾ ಇರುವಂತಹದ್ದು ನೋಡ್ತಾ ಇರ್ಬೋದು. ನಾವು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅವರು ಕಾನೂನಿನ ಪ್ರಕ್ರಿಯೆ ಇದೆಲ್ಲವೂ ಕೂಡ ಈಗೇನು ನಾವು ನೋಡ್ತಾ ಇದ್ದೀವಿ, ಇದೆಲ್ಲ ಸುಖ ಸುಮ್ಮನೆ ಅಲ್ಲ, ಇವೆಲ್ಲವೂ ಕೂಡ ಕಾನೂನಿನ ಪ್ರಕ್ರಿಯೆ. ಯಾಕೆಂತಂದ್ರೆ ಇಲ್ಲಿ ಅವರು ಜ್ಞಾನೇಂದ್ರ ಅವರು ಇರ್ತಾರಾ ಅನ್ನುವಂತಹದ್ದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಜ್ಞಾನೇಂದ್ರ ಅನ್ನುವಂಥ IAS ಅಧಿಕಾರಿ ಇಲ್ಲಿ ವಾಸ ಮಾಡ್ತಾ ಇದ್ರೆ ಅವರ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬಂದಿದೆ. KPSC ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಇವರು ಅಕ್ರಮ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಆ ಭಾಗಿಯಾಗಿದ್ದಂತ ಹಿನ್ನೆಲೆಯಲ್ಲಿ ಅವರನ್ನ ನಾವು ಏನು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವು ರೈಡ್ ಮಾಡಬೇಕಾಗತ್ತೆ ಅವರ ಮನೆಯನ್ನ. ಆ ಮನೆಯನ್ನ ರೈಡ್ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗೆ ಒಳಗಡೆ ಆಕ್ಸೆಸ್ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಕೊಡ್ತಾ ಇರುವಂತಹದ್ದು. ಜೊತೆಗೆ ಏನೋ ಜ್ಞಾನೇಂದ್ರ ಕುಮಾರ್ ಅವರು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೃಢೀಕರಣ ಮಾಡ್ಕೊಳ್ತಾ ಇರುವಂತಹದ್ದು. ನವೀನ್, ಏನು ಈಗಾಗಲೇ KPSC ಪರೀಕ್ಷೆಗೆ ಏನು ಪಶು ವೈದ್ಯಾಧಿಕಾರಿಗಳು ಅಕ್ರಮವಾಗಿ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಸಾವ್ಕಾರ್ ಏನಿದ್ದಾನೆ, ಶಿವಶಂಕರಪ್ಪ ಸಾವ್ಕಾರ್ ಅವರ ಮನೆ ಮೇಲೆ ರೈಡ್ ಆದ ನಂತರದಲ್ಲಿ ಏನು ಮತ್ತೆ ಒಂದು ಅಂದ್ರೆ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಅವರ ಅಧಿಕಾರಿಗಳ ಒಂದು ಲಿಸ್ಟ್ ಅನ್ನು ಕೂಡ ಮಾಡಿಕೊಂಡು ಇಡಿ ಅಧಿಕಾರಿಗಳು ರೈಡ್ಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಅದರಂತೆ ಈಗ ಸದ್ಯಕ್ಕೆ ಅವರ ಏನು ಶಿವಶಂಕರಪ್ಪ ಸಾವ್ಕಾರ್ ಅವರ ನಂತರದಲ್ಲಿ ಏನು ಜ್ಞಾನೇಂದ್ರ ಅವರ ಒಂದು ಮನೆಯನ್ನ ರೈಡ್ ಮಾಡಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬಂದಿತ್ತು. ಅಂದ್ರೆ ಅವರು ಇಲ್ಲಿಂದ ಹೋಗಿದ್ದಾರೆ, ಏನು ಡಿಲ್ಲಿಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು. ಅದಾದ ನಂತರದಲ್ಲಿ ಗೃಹ ಸಚಿವರು ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ರು, ತಂದೆಗೆ ಹುಷಾರಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ಡಿಲ್ಲಿಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಈಗ ಸದ್ಯಕ್ಕೆ ಏನು ಅವರು ಮನೆಯಲ್ಲಿ ಇಲ್ಲ ಅನ್ನುವಂತ ಒಂದು ರೀಸನ್ ಅನ್ನ ಇಟ್ಕೊಂಡು ಒಳಗಡೆ ಆಕ್ಸೆಸ್ ಅನ್ನ ಕೊಡದೆ ಏನು ಇಡಿ ಅಧಿಕಾರಿಗಳಿಗೆ ಆಟ ಆಡಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಲೋಕಲ್ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟ ನಂತರದಲ್ಲಿ ಈಗ ಸದ್ಯಕ್ಕೆ ಪೊಲೀಸರು ಕೂಡ ಈ ಒಂದು ಮನೆಗೆ ಸಂಬಂಧಪಟ್ಟಂತೆ ಈಗ ಬ್ಯಾರಿಕೇಡ್ಗಳನ್ನ ಹಾಕಿ ಏನು ಎರಡೂ ರೋಡ್ಗಳನ್ನ ಬಂದ್ ಮಾಡುವಂತಹದ್ದು ಸೆಕ್ಯೂರಿಟಿ, ಅಂದ್ರೆ ಇದು ಪೊಲೀಸ್ ಸರ್ವೆಲೆನ್ಸ್ ಅಲ್ಲಿ ಇದೆ. ಜೊತೆಗೆ ಇಡಿ ಅಧಿಕಾರಿಗಳ ಮಾಹಿತಿಯ ಮೇರೆಗೆ ನಾವು ಇಲ್ಲಿ ಬಂದರೆ ಈ ಒಂದು ಮನೆಗೆ ನಮಗೆ ಆಕ್ಸೆಸ್ ಸಿಗ್ತಾ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಮನೆಗೆ ಸಂಪರ್ಕ ಇರುವಂಥ 3 ರಸ್ತೆಗಳನ್ನು ಕೂಡ ಈಗ ಸದ್ಯಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತನ್ನು ಮಾಡಿ ಈ ಒಂದು ಜಾಗವನ್ನು ಪೊಲೀಸ್ ಸೆಕ್ಯೂರಿಟಿ ಒದಗಿಸ್ತಾ ಇರುವಂತಹದ್ದು. ಜೊತೆಗೆ CRF ಅನ್ನ ಕೂಡ ಇಲ್ಲಿ ನೇಮಕ ಮಾಡಿರುವಂತಹದ್ದು. ನವೀನ್, ಈಗ ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸುತ್ತ ಕಂಪ್ಲೀಟ್ ಆಗಿ ಈ ಒಂದು ಮನೆಗೆ ಸಂಪರ್ಕ ಕೊಡುವಂತಹ 3 ರಸ್ತೆಗಳಿದೆ. ಈ 3 ರಸ್ತೆಗಳಿಗೂ ಕೂಡ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಸೂಕ್ತ ಭದ್ರತೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಈಗಾಗಲೇ 3-4 ಜನ ಸಬ್ ಇನ್ಸ್ಪೆಕ್ಟರ್ಗಳು ಜೊತೆಗೆ ಇನ್ಸ್ಪೆಕ್ಟರ್ ಕೂಡ ಇಲ್ಲಿ ಬಂದು ಇರುವಂತಹದ್ದು. ಇನ್ನು ಯಾರು ಕೂಡ ಹೊಸಬರು ಬಂದರೆ ಅಥವಾ ಈಗಾಗಲೇ ಅವರು ಹೇಳಿದ ಪ್ರಕಾರ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಈ ರೀತಿಯಾಗಿ ನಾವು ಇಡಿ ಅಧಿಕಾರಿಗಳಿದ್ದೇವೆ, ಇಲ್ಲಿ ಜ್ಞಾನೇಂದ್ರ ಅವರು ವಾಸ ಮಾಡ್ತಾರಾ ಅನ್ನುವಂತಹ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅದರ ಜೊತೆಯಲ್ಲಿ ಈ ರೀತಿಯಾಗಿ ನಮಗೆ ಒಳಗಡೆ ಬಿಡ್ತಾ ಇಲ್ಲವಂತ ಅನ್ನುವಂಥ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಅಕ್ಕಪಕ್ಕದವರಿಗೆ ಸೂಚನೆ ಕೊಟ್ಟಿರುವಂಥ ನವೀನ್. ಇನ್ನು ಮುಂದೆ ಯಾವ ರೀತಿಯಾದಂತಹ ಕ್ರಮಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನುವಂತಹದ್ದನ್ನ ಕಾದು ನೋಡಬೇಕಾಗತ್ತೆ. ಮಧು, ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.